ರೈತ ನಾಯಕರು ಆಂತರಿಕ ಕಲಹಗಳಿಂದ ಹೊರಬಂದು ಒಗ್ಗಟ್ಟು ಪ್ರದರ್ಶಿಸಿದಲ್ಲಿ ಹೋರಾಟಗಳಿಗೆ ತಕ್ಕ ಫಲ ಸಿಗಲಿದೆ ಎಂದು ಸರ್ವೋದಯ ಕರ್ನಾಟಕ ಪಕ್ಷದ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ಜೆ ಯಾದವ ರೆಡ್ಡಿ ತಿಳಿಸಿದ್ದಾರೆ. ನರಗುಂದ ನವಲಗುಂದ ರೈತ ಹುತಾತ್ಮರ ದಿನ ಹಾಗೂ ದೇವನಹಳ್ಳಿ ರೈತರ ಹೋರಾಟಕ್ಕೆ ಜಯ ಸಿಕ್ಕ ಹಿನ್ನೆಲೆಯಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ಚಿತ್ರದುರ್ಗದಲ್ಲಿ ನಿನ್ನೆ ನಡೆದ ವಿಜಯೋತ್ಸವದಲ್ಲಿ ಅವರು ರಾಜಕಾರಣಿಗಳ ಅಧಿಕಾರ ದರ್ಪ ಇಳಿಸಿ ರೈತರಿಗೆ ಶಕ್ತಿ ತುಂಬಿದ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ತತ್ವ ಸಿದ್ಧಾಂತಗಳನ್ನು ರೈತರು ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ತಪ್ಪು ಇದು ಯಾವ ರೈತರಿಗೂ ಸಹಿಸಲು ಸಾಧ್ಯ ಇಲ್ಲ. ಇದು ಎಂತ ಅನ್ಯಾಯ, ಇದು ಯಾವ ಸೀಮೆ ನ್ಯಾಯ ಅಂತ ಹೇಳಿ ರೈತರು ಬಹಿರಂಗವಾಗಿ ತಹಶೀಲ್ದಾರ್ಗೆ ಒಂದು ಅರ್ಜಿ ಕೊಡ್ತಾರೆ. ರೈತ ಮುಖಂಡ ಆರ್ಮಿ ನಿಜಲಿಂಗಪ್ಪ, ನರಗುಂದ ನವಲಗುಂದ ಹೋರಾಟದಲ್ಲಿ ರೈತರು ಹುತಾತ್ಮರಾದ ಬಳಿಕ ರೈತ ವರ್ಗಕ್ಕೆ ಶಕ್ತಿ ಬಂದಿದೆ. ಕೇಂದ್ರ ರಾಜ್ಯ ಸರ್ಕಾರಗಳು ರೈತರ ಭೂಮಿಯ ಮೇಲೆ ಕಣ್ಣಿಟ್ಟಿದ್ದು ಎಲ್ಲರೂ ಒಟ್ಟಾಗಿ ಹೋರಾಡಿ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಬೇಕು ಎಂದರು. ನೀವೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಆಡಳಿತ ಸರ್ಕಾರ ಕೂಡ ನಿಮ್ಮ ಹೇಳಿದಂಗೆ ಕೇಳುತ್ತೆ ಅಂತ ಹೇಳ್ತಾ ಇದ್ರು. ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೋರಾಟ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಕುಮಾರ್ ಸಮತಳ, ಸಣ್ಣ ಹೋರಾಟಗಳಿಗೆ ಸರ್ಕಾರ ಬೆಲೆ ನೀಡುವುದಿಲ್ಲ. ಕಾರ್ಪೊರೇಟ್ ಬಂಡವಾಳಶಾಹಿ ರೈತರ ಭೂಮಿ ಕಬಳಿಸಲು ಕಾಯುತ್ತಿದ್ದು ಅದರ ವಿರುದ್ಧ ರೈತರು ಒಗ್ಗೂಡಿ ಹೋರಾಡಬೇಕು ಎಂದರು. ಅದರ ಹೋರಾಟದ ಪ್ರತಿಫಲನೆ ದೇವನಹಳ್ಳಿಯ ರೈತ ಹೋರಾಟದ ಜಯ ಇದೆ.